ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಸತ್ಯಲಕ್ಷ್ಮಿ ಕ್ರಿಯೇಷನ್ಸ್ ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮುಂಬರುವ ಬಹು ನಿರೀಕ್ಷಿತ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಜಾಹುಲಿ ಈ ಚಿತ್ರದ ಟ್ರೇಲರ್ ಹಾಗೂ ಹಾಡು ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಸಿನಿ ತಂಡದ ಪರವಾಗಿ ಈ ವೇದಿಕೆಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಆಹ್ವಾನ ಮತ್ತು ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಟ್ರೇಲರ್ ಬಿಡುಗಡೆಗಾಗಿ ಸಿನಿ ತಂಡದ ಆಹ್ವಾನವನ್ನ ಸ್ವೀಕರಿಸಿ ಆಗಮಿಸಿರುವ ಘನ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಸ್ವಾಗತ ಸರ್. ಹಾಡುಗಳ ಬಿಡುಗಡೆಗೆ ಆಗಮಿಸಿರುವ ಸ್ಯಾಂಡಲ್ವುಡ್ನ ಲವ್ಲಿ ಸ್ಟಾರ್ ಪ್ರೇಮ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ಸರ್. ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ನಿರ್ದೇಶಕರು ಅಧ್ಯಕ್ಷರಾದ ಸಾರಾ ಗೋವಿಂದ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿ ವಿದ್ಯುಕ್ತ ಚಾಲನೆಯನ್ನು ನೀಡಲು ಆಗಮಿಸಿರುವ ಆಹ್ವಾನಿತ ಅತಿಥಿ ಗಣ್ಯರಿಗೂ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮ ಚಪ್ಪಾಳೆ ಮುಖೇನ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಸಿನಿಮಾ ಎಂಬ ಹೂವಿನ ಘಮವನ್ನ ಸಿನಿ ರಸಿಕರಿಗೆ ಪಸರಿಸುವಂತಹ ಕೆಲಸವನ್ನ ಮಾಡುವವರು ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಕೂಡ ನಾವು ನಮ್ಮ ಚಪ್ಪಾಳೆ ಮುಖೇನ ಆತ್ಮೀಯವಾದ ಸ್ವಾಗತವನ್ನ ಸಿನಿ ತಂಡದ ಪರವಾಗಿ ಬಯಸ್ತೇವೆ. ಆತ್ಮೀಯರೇ, ಮಿಸ್ಟರ್ ಅಂಡ್ ಮಿಸಸ್ ರಾಜಾಹುಲಿ ಇದೀಗ ನಿಮ್ಮ ಮುಂದೆ ಸಿದ್ಧವಾಗಿದೆ. ಕೆಲವೇ ದಿನಗಳಲ್ಲಿ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಗೆ ತಯಾರಾಗಿದ್ದು ಇದೀಗ ಈ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇವೆ. ಇದಕ್ಕಾಗಿ ಆಹ್ವಾನಿಸ್ತೇನೆ ಶ್ರೀಯುತ ಡಾಕ್ಟರ್ TN ಅಪ್ಪಚ್ಚು, ಮುಖ್ಯ ವಿದ್ಯುತ್ ಪರೀಕ್ಷಕರು, ಕರ್ನಾಟಕ ಸರ್ಕಾರ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿ. ಮಾನ್ಯ ಸಚಿವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಹಾಗೂ ಬೆಳಕೆ ಮುಸುಕಿದಿ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆಮ್ಮನು, ಕೈ ಹಿಡಿದು ನಡೆಸೆಮ್ಮನು. ಬೆಳ್ಳಿ ಪರದೆಯ ಮೇಲೆ ಮೂಡಿ ಬರಲಿರುವ ಮಿಸ್ಟರ್ ಅಂಡ್ ಮಿಸಸ್ ರಾಜಾಹುಲಿಯ ಯಶಸ್ಸಿನ ಬೆಳಕನ್ನ ಈ ನಾಡಿಗೆ, ಕನ್ನಡ ಚಿತ್ರರಂಗಕ್ಕೆ ನೀಡಲಿ ಎಂಬ ಆಶಯದೊಂದಿಗೆ ಜ್ಯೋತಿಯನ್ನ ಬೆಳಗಿಸಿದ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಚಾಲನೆಯನ್ನ ನೀಡಲಾಗ್ತಾ ಇದೆ. ಪ್ರೇಮ್ ಅವರಿದ್ದಾರೆ ಮತ್ತು ಇನ್ನೂ ಅನೇಕ ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಮತ್ತೆ ಡೈರೆಕ್ಷನ್ನು, ಆಮೇಲೆ ಚಿತ್ರಕಥೆ, ಸಾಹಿತ್ಯ, ಹೀರೋ, ಅದೇ ಘಟನೆ ಅಂದರೆ ಹೀರೋ ಎಲ್ಲ ಚೆನ್ನಾಗಿ ಓಡಲಿ ಸಿನಿಮಾ. ಏನಪ್ಪ ಮುಂದಕ್ಕೆ ಇನ್ನೂ ಚಲನಚಿತ್ರ ರಂಗದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ. ಮತ್ತು ಯಾರು ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ ಅವರಿಗೆ 4ರಷ್ಟು ಹಣ ಬರಲಿ ಅಥವಾ ಹೇಳಿ ಎಲ್ಲ ಮುಂದೆ ಅನೇಕ ಜನ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಚಲನಚಿತ್ರ ಹಾಡುಗಳು ಚೆನ್ನಾಗಿದೆ, ಚೆನ್ನಾಗಿ ಓಡಲಿ ಅಂತ ಹಾರೈಸ್ತಾರೆ. ರಾಜಾಹುಲಿ ಚಿತ್ರದ ಹಾಡು ಬಿಡುಗಡೆ ನಮ್ಮ ಸ್ಯಾಂಡಲ್ವುಡ್ ನ ಲವ್ಲಿ ಸ್ಟಾರ್ ಪ್ರೇಮ್ ಅವರಿಂದ. ಚಿತ್ರಕ್ಕೆ ವಿನು ಮನಸ್ಸು ಅವರು ಸಂಗೀತವನ್ನ ನೀಡಿದ್ದಾರೆ. ಈಗಾಗಲೇ ಒಂದು ಸಣ್ಣ ತುಣುಕನ ತಂಗಿಯ ಬಗ್ಗೆ ಇದ್ದಂತಹ ಭಾವನಾತ್ಮಕ ಹಾಡನ್ನ ನಾವು ಟ್ರೇಲರ್ ಅಲ್ಲಿ ನೋಡಿದ್ವಿ. ಆಲ್ ದ ಬೆಸ್ಟ್ ಟು ಮಿಸ್ಟರ್ ಅಂಡ್ ಮಿಸಸ್ ರಾಜಾಹುಲಿ. ಇದೀಗ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ, ಗೋವಿಂದಣ್ಣ ಅವರಿಗೆ, ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಹೊನ್ನರಾಜ್ ಅವರು ನನಗೆ ಜೂನಿಯರ್, ನಮ್ಮೆಲ್ಲರಿಗೂ ಒಬ್ಬರೇ ಗುರು ಚಾಮರಾಜ್ ಮಾಸ್ಟರ್, ಅವರ ಸ್ಟೂಡೆಂಟ್ಸ್ ನಾವೆಲ್ಲನೂ ಸಹ. ಸೊ ಒಂದು ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಹೊನ್ನರಾಜ್ ಅವರು ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರ ಸ್ನೇಹಿತರು ಮತ್ತು ಮನೆಯವರು, ಬಂಧು ಬಳಗ ಎಲ್ಲರನ್ನೂ ಸೇರ್ಕೊಂಡು ಒಂದು ಸಿನಿಮಾವನ್ನು ನಿರ್ಮಾಣ, ನಿರ್ದೇಶನ ಎಲ್ಲವನ್ನೂ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆಲ್ಲನೂ ಸಹ ಒಳ್ಳೆ ಫಲ ಸಿಗಲಿ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಸಾಕಷ್ಟು ಒಳ್ಳೆ ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಸ್ಟೇಜ್ ಮೇಲೆ 2002 ನವೆಂಬರಲ್ಲಿ ನಾನು ಟೈಟಲ್ ಮತ್ತೆ ಬ್ಯಾನರ್ ಲಾಂಚ್ ಮಾಡಿದ್ದೆ. 2002 ನವೆಂಬರಲ್ಲಿ. 2023ರಲ್ಲಿ
2023 ನಾನು ಶೂಟಿಂಗ್ ಹೊರಟೆ. ಶೂಟಿಂಗ್ ಹೊರಟ್ಬಿಟ್ಟು 2024 ಎಂಡ್ ವರ್ಷಕ್ಕೆ ನಾನು ಶೂಟಿಂಗ್ ಮುಗಿಸ್ಕೊಂಡೆ. ಟೋಟಲ್ 65 ದಿನ ನಾನು ಶೂಟಿಂಗ್ ಮಾಡಿದೆ ಈ ಸಿನಿಮಾ. 65 ದಿವಸ ಸ್ನೇಹನ ಪ್ರೀತಿನ ಸಾಂಗು 12 ದಿವಸ ಶೂಟಿಂಗ್ ಮಾಡಿದ್ವಿ. ಅಂದರೆ ಇಂತಿಂಥ ಜಾಗ ನಮ್ಗೆ ಅಲ್ಲಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಮಾಡೋಕ್ಕೆ 12 ದಿವಸ ತೊಗೊಂಡಿದ್ದೀನಿ. ಮಿಕ್ಕಿದ ಟೋಟಲ್ 65 ದಿವಸ ಶೂಟಿಂಗ್ ಮಾಡಿದ್ದೀನಿ. ನಾನು ಹೇಳಿದೆ ಬೇಡ ಅಂತಾನೆ ಹೇಳಿದೆ, ನಿಮ್ಗೆ ಅದನ್ನೇ ಹೇಳಿದೆ, ಬೇಡ ಅಂದೆ. ಅವ್ರು ಒಂದೇ ಮಾತಾಡಿದೆ, ಯಾಕೆ ನಮ್ಮತ್ತವ್ರ ಹತ್ರ ತಗೋಬಾರ್ದು ಅಂತ ಏನಾದ್ರು ನಿಮಗೆ ಅವಮಾನ ಆಗುತ್ತಾ ತಗೊಳಕ್ಕೆ ಅಂತ ನನಗೆ ಹೇಳಿದಾಗ ನನಗೆ ಬೇಜಾರಾಯಿತು. ಇಲ್ಲಮ್ಮ ನಿಮ್ಮಂಥವ್ರ ಬ್ಲೆಸ್ಸಿಂಗೇ ಆಗಿರ್ಬೋದು ನನ್ನ ಸಿನಿಮಾ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಅವ್ರ ಹತ್ರ. ಅದು ನಾನು ಎಂಥವ್ರಿಗಾದ್ರು ಅಂಥವ್ರು ಕಾಸು ಕೊಡಕ್ಕೆ ಬಂದಾಗ ಏನಾಗುತ್ತೆ ನಿಮಗೆ, ಸರ್ ಅಯ್ಯೋ ಬೇಡಪ್ಪ ಅಂತಾನೆ ಅನ್ಸೋದು. ನನಗೂ ಬೇಡ ಅಂತಾನೆ ಬಂದಾಗ ಯಾವಾಗ ಆ ಮಾತು ಹೇಳಿದ್ರಲ್ಲ ಅವ್ರು ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಗ್ಬಿಡ್ತು. ಇಂಥವ್ರಿಂದನೇ ಏನಾರು ಆಗ್ಬೋದು, ಆಗ್ಬೋದಲ್ಲ ಸಿನಿಮಾ, ಇಂಥವ್ರ ಬ್ಲೆಸ್ಸಿಂಗ್ ನನಗೆ ಸಕ್ಸಸ್ ಆಗ್ಬೋದಲ್ಲ ಅನ್ನೋ ಒಂದು ಖುಷಿಯಿಂದ ತಗೊಂಡೆ ಸರ್. ಅದಕ್ಕೆ ಆ ಒಂದು ಕೃತಜ್ಞತೆ ತಿಳಿಸ್ಬೇಕಂತ ಇಲ್ಲಿ ಸನ್ಮಾನ ಇಟ್ಕೊಂಡೆ. 100% ಸರ್, ಏನೇ ಆದ್ರೂ ಸರಿ ನನ್ನ ಮೊದಲು ಏನೇ ಬಂದ್ರು ಅವ್ರು ನಾನು 100% ರಿಟರ್ನ್ ಮಾಡ್ತೀನಿ. ಆ ಒಂದು ಭರವಸೆಯಿಂದ ನಾನು ಇಲ್ಲಿ ಸ್ಟೇಜ್ ಮೇಲೆ ಹೇಳಿದೆ. ಆಮೇಲೆ ನಿಮಗೆ ದುಡ್ಡಿರೋರ ಹತ್ರ ನಾನು ತುಂಬಾ ಜನ ಹತ್ರ ಹೋದೆ, ಜಾಸ್ತಿ ಅವ್ರು ಹೆಲ್ಪ್ ಮಾಡಿಲ್ಲ. ಕಷ್ಟದಲ್ಲಿ ಇರೋರು ನನಗೆ ಹೆಲ್ಪ್ ಮಾಡಿದ್ದಾರೆ. ಕೊಡ್ತೀನಿ ಅಂತ ಎಷ್ಟೋ ಜನ ಕೊಟ್ಟಿಲ್ಲ, ಆದ್ರೆ ಇಂಥವರೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಇಷ್ಟೆಲ್ಲ ಬಂಧು ಮಿತ್ರರು ಬಂದು ಸೇರಿದ್ರೆ ಅವ್ರು ಎಲ್ಲರ ಪರವಾಗಿ 5 ಜನ ನಾನು ಸನ್ಮಾನ ಮಾಡಿ ಸೆಪ್ಟೆಂಬರ್ 2nd ಇಲ್ಲ 3rd ವೀಕಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಎಲ್ಲ ಪ್ಲಾನ್ ಮಾಡಿದ್ದೀನಿ. ಒಂದು 3 ಜನ ಹತ್ರ ಮಾತಾಡಿದ್ದೀವಿ. ಯಾರು ಒಂದು ಫೈನಲ್ ಆಗುತ್ತೋ ಅವಾಗ ಅನೌನ್ಸ್ಮೆಂಟ್ ರೆಡಿ ಮಾಡ್ತೀನಿ ಸರ್. ನಮ್ಮ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಿತ್ರರು ಪೊನ್ನರಾಜು ಅವರು ಫಸ್ಟ್ ಟೈಮು ಡೈರೆಕ್ಷನು, ನಿರ್ಮಾಪನೆ ಮತ್ತು ನಾಯಕ ನಟನಾಗಿ ಈ ಫೀಲ್ಡಿಗೆ ಇಳಿದಿದ್ದಾರೆ. ನಾವೆಲ್ಲ ಸಪೋರ್ಟ್ ಮಾಡಬೇಕು. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇವರಿಗೆ ಈ ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರೆ 2013 ಯಶ್ ಅವರು ನಾಯಕ ನಟನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಸಿನಿಮಾ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಈಗ ಡೈರೆಕ್ಷನ್, ನಿರ್ಮಾಪಕ ಮತ್ತು ನಾಯಕ ನಟನಾಗಿಯೂ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾಹುಲಿ ಪಿಕ್ಚರ್ನ ತೆರೆಗೆ ತರ್ತಾ ಇದ್ದಾರೆ. ಇದು 100 ವರ್ಷ ಅಲ್ಲ, 100 ದಿನಗಳು ಹಿಂಗೆ ನಮ್ಮೆಲ್ಲ ಸಪೋರ್ಟಿಂದ ಮುಂದೆ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಸತ್ಯ ಕ್ರಿಯೇಷನ್ ಮತ್ತು ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮೊನ್ರಾಜು ಅವರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಟ್ರೈಲರು ಮತ್ತು ಹಾಡುಗಳ ಬಿಡುಗಡೆಗೆ ನಿಷ್ಠಾವಂತ, ಸಭ್ಯ ರಾಜಕಾರಣಿ, ನಾಡು ಕಂಡಂಥ ಶ್ರೇಷ್ಠ ರಾಜಕಾರಣಿಯನ್ನು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಇಲ್ಲಿ ಕರೆಸಿದ್ದೀರ. ನನಗನ್ಸುತ್ತೆ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ನೀವು ಅವ್ರ ಮೇಲೆ ಭಾಳ ನಂಬಿಕೆ ಇಟ್ಕೊಂಡು ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದಿದ್ರಲ್ಲ. ನನಗಂತೂ ಅವರ ನಡೆ, ಅವರು ನಡ್ಕೊಳ್ಳುವಂಥ ರೀತಿ, ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ 8 ಬಾರಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ನಿಷ್ಠಾವಂತ ರಾಜಕಾರಣಿಯನ್ನು ಕರೆದು ಇಲ್ಲಿ ವೇದಿಕೆಯಲ್ಲಿ ಅವ್ರನ್ನ ಕೂರಿಸಿದ್ದೀರ. ತುಂಬ ನಿಮಗೆ ಧನ್ಯವಾದ ಹೇಳ್ತೀವಿ. ಒಳ್ಳೆಯ ರೀತಿಯಲ್ಲಿ ಮಾಡಿಸಿದ್ದೀರ. ಹಾಗೆ ಮುನ್ರಾಜ್ ಅವ್ರು ಯಾವಾಗಲೂ ಅವ್ರ ಜೊತೆ ಇರ್ತಾರೆ. ಪಾಪ ಎಡಗೈ ಇದ್ದಂಗೆ, ಒಂಥರ ಬಲಗೈ ಇದ್ದಂಗೆ. ಹಾಗಾಗಿ ಇವತ್ತು ಎಲ್ಲರೂ ವೇದಿಕೆ ಬಂದಿದ್ದೀರ. ಬಹಳಷ್ಟು ಜನ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ. ನಾನು ಕೂತ್ಕೊಂಡಾಗ ಒಂದು ಮಾತಾಡ್ತಾರೆ, ಇಷ್ಟು ಜನ ಬಂಡವಾಳ ಹೂಡಿದಾರಲ್ಲ ಗೋವಿಂದವ್ರೆ, ಅವ್ರಿಗೆಲ್ಲ ವಾಪಸ್ ಕೊಡಬೇಕು. ಇದೇ 4ರಷ್ಟು ಲಾಭದಲ್ಲಿ, ಬಂದ ಲಾಭದಲ್ಲಿ 4ರಷ್ಟು ಹಣ ಅವ್ರಿಗೆ ವಾಪಸ್ ಕೊಡಬೇಕು ಅಂತ. ಇದನ್ನು ಯಾರು ಹೇಳ್ತಾರೆ? ಕೊಡೋದೇ ಕಷ್ಟ, ಬಂಡವಾಳ ಹಾಕೋರೇ ಕಷ್ಟ. ನೋಡಿ, ನಿಮಗೆ ಎಂಥವ್ರು ಬಂದಿದ್ದಾರೆ ಅಂತ ಉಳ್ಳವರು ಬಂದಿಲ್ಲ. ಇಲ್ಲದೆ ಇರೋರು ಕೈಯಲ್ಲಿ ಅವರು ಸಂಪಾದನೆ ಮಾಡಿ ಕೊಡಿಸಿರೋಂಥ ದುಡ್ಡನ್ನ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳಿ, ಚಿತ್ರರಂಗದಲ್ಲಿ ಬೆಳೀತೀರ. ಯಾಕೆಂತ ಹೇಳಿದ್ರೆ ಈ ಚಿತ್ರ ನೋಡಿದಾಗ ನಾನು ಅನ್ನಿಸ್ತು, ಒಂದು ಹಳ್ಳಿಯ ಸೊಗಡಿನ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದೀರ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ಹಾಗಾಗಿ ನಿಜವಾಗಿ ನಿಮ್ಮ ಈ ಪ್ರಯತ್ನಕ್ಕೆ ನಾವೆಲ್ಲ ಇದ್ದೀವಿ. ಪ್ರೇಮವರಿದ್ದಾರೆ, ನಾವು ಚಿತ್ರರಂಗದಲ್ಲಿ ನಾವು ನಿಮ್ಮೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ, ನಿಮಗೆ ಯಾವುದೇ ರೀತಿ ಸಹಾಯ ಬೇಕು ಬಿಡುಗಡೆ ಸಂದರ್ಭದಲ್ಲಿ ಅಂದರೂ ಕೂಡ ಅವತ್ತು ನಮ್ಮ ಜವಾಬ್ದಾರಿ ಅದು. ನಾವು ನಿಮ್ಮ ಜೊತೆ ಇರ್ತೀವಿ, ಮಾಡ್ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇದರಲ್ಲಿ ವಿಶೇಷವಾಗಿ ನಿಮಗೆ ಸಹಕಾರ ಕೊಡಬೇಕಾಗಿದ್ದು
ಮಾಧ್ಯಮದ ಮಿತ್ರರು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲ ಪ್ರಯತ್ನಗಳನ್ನು ಹಾಕಿ ಒಂದು ಚಿತ್ರ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ರಾಜ ಹುಲಿಗೆ ನನಗೆ ಗೊತ್ತಿದ್ದಂಗೆ ಒಬ್ಬ ಅಸೋಸಿಯೇಟು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ, ಅದಕ್ಕೆ ಆ ನಾಯಕನ ಫೋಟೋ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದರೂ ಆ ರಾಜ ಹುಲಿ ಹೋಲು ಅಂತಾನೆ ಒಂದು ಸಿನಿಮಾ ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮ್ಮ ಪ್ರಯತ್ನಕ್ಕೆ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ರಂಗಕ್ಕೆ ತುಂಬ ಆಸೆ ಇಟ್ಕೊಂಡು ಬಂದಿದೆ. ಏನು ಹೇಳಿ, ಬರೋರೆಲ್ಲ ತುಂಬ ಆಸೆ ಇಟ್ಕೊಂಡು ಬರ್ತಾರೆ, ಆದರೆ ಉಳಿಯೋರು ಭಾಳ ಕಮ್ಮಿ. ಇದು ಆಗಬಾರ್ದು. ಅದರಲ್ಲಿ 10ರಲ್ಲಿ ಒಬ್ಬರಾಗಬೇಡಿ, 1ರಲ್ಲಿ ಒಂದಾಗಿ. ಇದು ನನ್ನ ಆಸೆ. ಯಾಕೆಂದರೆ ಚಿತ್ರರಂಗ ಬೆಳಿಬೇಕಾಗಿದೆ, ಚಿತ್ರರಂಗ ಉಳಿಬೇಕಾಗಿದೆ. ಇವತ್ತಿನ ದಿವಸ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸಿನಿಮಾ 250 ಪಿಕ್ಚರು ಬಿಡುಗಡೆ ಆಗುತ್ತೆ ವರ್ಷಕ್ಕೆ. ಎಷ್ಟು ಹೇಳಿ, 250 ಚಿತ್ರ ಬಿಡುಗಡೆ ಆಗುತ್ತಣ್ಣ. ನಿಲ್ಲದೆ 10ರಿಂದ ಒಂದು 20-25 ಚಿತ್ರಗಳ ಹೆಸರುಗಳನ್ನ ಮಾತ್ರ ಹೇಳಬಹುದು. ಇನ್ಯಾವುದೇ ಚಿತ್ರ ಇವತ್ತು ನಿಲ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಯಾಕೆಂತ ಹೇಳಿದ್ರೆ ಪರಭಾಷೆ ಹಾವಳಿ ಒಂದು ಕಡೆ, ಹೇಳಿ ಪರಭಾಷೆ ಹಾವಳಿ. ಇವತ್ತು ಏನಾದರೂ ನಾನು ಕಂಡಂಗೆ ಇವತ್ತು ಚಿತ್ರರಂಗ ಉಳಿದಿದ್ರೆ ಈ ಪ್ಯಾನ್ ಇಂಡಿಯಾ ಮತ್ತೊಂದು ಮಗದೊಂದು ಆ ಹೀರೋಗಳು ಅವರಿಂದ ಕನ್ನಡ ಖಂಡಿತ ಇಂಡಸ್ಟ್ರಿ ಉಳಿದಿಲ್ಲ. ಇವತ್ತು ಕನ್ನಡ ಇಂಡಸ್ಟ್ರಿ ಉಳಿದಿದ್ರೆ ನಿಮ್ಮಂಥ ಸಣ್ಣ ಸಣ್ಣ ನಿರ್ಮಾಪಕರಿಂದ ಕನ್ನಡ ಇಂಡಸ್ಟ್ರಿ ಉಳಿದಿದೆ. ಸಣ್ಣ ನಿರ್ಮಾಪಕರಿಂದ ಇಂಡಸ್ಟ್ರಿ ಉಳಿದಿದೆ, ದೊಡ್ಡವರಿಂದ ಅಲ್ಲ. 3 ವರ್ಷಕ್ಕೋ 4 ವರ್ಷಕ್ಕೋ ತಂದು ಎಲ್ಲೋ ಒಂದು ಪಿಕ್ಚರ್ ಬಿಡುಗಡೆ ಮಾಡಿದ್ರೆ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಹಾಗಾಗಿ ಇವತ್ತು ನಿಮ್ಮಂಥವರು ಬರಬೇಕಾಗಿದೆ, ಉಳಿಬೇಕಾಗಿದೆ, ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತು ಒಳ್ಳೆಯವ್ರ ಕೈಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆ ಜಯ ಸಿಗಲಿ, ಚಿತ್ರರಂಗದಲ್ಲಿ ಬೆಳೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಶುಭವನ್ನು ಹಾರೈಸ್ತೀನಿ. ಕೊನೆಯದಾಗೋದು ಮಾತು, ನಮ್ಮ ಸಾಹೇಬರು ಹೇಳಿದಂಗೆ ಆ ಹಣ 4ರಷ್ಟು ಕೊಡೋಕ್ಕಾಗದ್ರು ಪರವಾಗಿಲ್ಲ, ಆ ಹಣಕ್ಕೆ ಸೇರಿಸಿ ಸ್ವಲ್ಪ ದುಡ್ಡು ಕೊಡಿ. ಈಗ 4ರಷ್ಟು ಕೊಡೋ ಕಾಲ ಹೋಯಿತು, 4ರಷ್ಟು ಕೊಡೋ ಕಾಲ ಹೋಯಿತು. ಆದರೆ ಅವ್ರು ಕೊಟ್ಟಿರೋ ಬಂಡವಾಳಕ್ಕೆ ಸೇರಿಸಿ ಒಂದಿಷ್ಟು ದುಡ್ಡು ಕೊಟ್ಟರೆ ಸಂತೋಷ ಪಡ್ತಾರೆ. ಆ ಕೆಲಸ ಮಾಡಿ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ.